ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಒಂದು ಪುಟ್ಟದಾಗಿ ಮನೆ ಮುಂದೆ ರಂಗೋಲಿ ಬಿಡಿಸಿ, ಸೊ ನೆಕ್ಸ್ಟು ಮನೇಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಅಮ್ಮದು ರಿಟೈರ್ಮೆಂಟ್ ಫಂಕ್ಷನ್ ಇವತ್ತು, ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ. ರೀಸನ್ ಏನಂದರೆ ಇನ್ನು ಮಧ್ಯಾಹ್ನ ನಾನು ರಿಟರ್ನ್ ಬರೋಕ್ಕಾಗಲ್ಲ, ಅದಕ್ಕೆ ಬೆಳಗ್ಗೆನೇ ಪಲ್ಯ ಅನ್ನ ಸಾಂಬಾರು ಮಾಡಿಟ್ಟೋದ್ರೆ ಮಕ್ಕಳು ಎಕ್ಸಾಮ್ಸ್ ನಡೀತಾ ಇದೆ ಅವ್ರಿಗೆ. ಸೊ ಆ ಒಂದು ರೀಸನಿಂದ ಅವರು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಇನ್ನು ಮಕ್ಕಳನ್ನ ಸ್ಕೂಲಿಂದ ಪಿಕಪ್ಪು ಡ್ರಾಪ್ ಮಾಡೋಕ್ಕೆ ಹಸ್ಬೆಂಡ್ ಸಹ ಬರ್ತಾಯಿಲ್ಲ. ಸೊ ಆ ಒಂದು ರೀಸನಿಂದ ನಾನು ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೊಟ್ಬಿಟ್ರೆ ಆಮೇಲೆ ಮಕ್ಕಳು ಬಂದಾಗ ಪ್ರಾಬ್ಲಮ್ ಆಗಬಾರ್ದಲ್ಲ ಊಟಕ್ಕೆ. ಮತ್ತು ಇವಾಗ ಸಿಲಿಂಡ್ರ್ ಪ್ರಾಬ್ಲಮ್ ಬೇರೆ ಇದೆ. ಸಮ್ಟೈಮ್ಸ್ ಹೋಟೆಲಲ್ಲೂ ಊಟಗಳು ಸಿಗ್ತಾಯಿಲ್ಲ. ಸೊ ಇನ್ನೇನು ನಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮುಗೀತು ಮನೆಯಲ್ಲಿ. ಇವಾಗ ನನ್ನ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು, ತಮ್ಮ, ಅಪ್ಪ ಮತ್ತು ಚಿಕ್ಕಮ್ಮ ಎಲ್ಲ ಹೊರಡ್ತಾ ಇದ್ದೀವಿ ಇವಾಗ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ. ನಾವಿನ್ನೇನು ಬರೋಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಅರೇಂಜ್ಮೆಂಟ್ಸು, ಫಂಕ್ಷನ್ಗೆ ಬೇಕಾಗಿರೋವಂಥದ್ದನ್ನೆಲ್ಲ ತಯಾರಿ ನಡೀತಾ ಇತ್ತು. ಸೊ ಒಂಥರ ಖುಷಿ ನನಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಇದೊಂಥರ ಮಿಕ್ಸ್ಡ್ ಎಮೋಷನ್ ಅಂತಲೇ ಹೇಳ್ಬೋದು. ಒಂದು ಕಡೆ ರಿಟೈರ್ಡ್ ಆಗ್ತಾಯಿದ್ದಾರೆ, ನೆಮ್ಮದಿ ನಿವೃತ್ತಿ ಜೀವನ ನಡೆಸ್ತಾರೆ ಅಂತ ಖುಷಿ. ಇನ್ನೊಂದು ಕಡೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ಅಮ್ಮ ಬರೋವಂಥ ಎಲ್ಲ ಕಲೀಗ್ಸ್ಗೆ ಎಲ್ಲ ಹಬ್ಬದ ಅಡುಗೆನೇ ಮಾಡಿಸಿದ್ರು. ಅಂದರೆ ಹೋಳಿಗೆ ಊಟ, ಮದುವೆ ಊಟ ಅಂತಾರಲ್ಲ ಆ ಥರ. ಸೊ ಊಟ ಮಾಡ್ಕೊಂಡು ಹೋದಂಥ ಪ್ರತಿಯೊಬ್ಬ ಕಲೀಗ್ಸು ಸಹ ಹೇಳಿದ್ದು ಒಂದೇ ಮಾತು, ಊಟ ತುಂಬ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನನ್ನ ತಮ್ಮ ಫ್ರೆಂಡ್ಗೆ ಈ ಕ್ಯಾಟ್ರಿಂಗ್ ಕೊಟ್ಟಿದ್ವಿ ನಾವು ಫಸ್ಟ್ ಟೈಮು. ಅವನು ಹೊಸ್ದಾಗಿ ಹೋಟೆಲ್ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಒಂದು ಸಲ ಟ್ರೈ ಮಾಡೋಣ ಅಂತ. ಅವ್ರ ನಂಬರ್ ಬೇಕಾದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನಿಮ್ಗೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ನನ್ನ ತಮ್ಮ ಫ್ರೆಂಡು ಅಂತ ಇಲ್ಲಿ ಹೇಳ್ತಾ ಇಲ್ಲ, ಊಟ ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಕಡೆಯಿಂದ ಅವ್ರಿಗೆ ಒಂದು ಆರ್ಡ್ರ್ ಬಂದ್ರೂ ಎಲ್ಲೋ ಒಂದು ಕಡೆ ಸಹಾಯ ಆಗುತ್ತೆ ಅಂತ ಒಂದು ರೀಸನಿಂದ ಇಲ್ಲಿ ನಂಬರ್ ಮೆನ್ಷನ್ ಮಾಡ್ತೀನಿ. ಕೋಲಾರ ನಿಮ್ಗೆ ಯಾರಿಗಾದ್ರೂ ಈ ಥರ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂದರೆ ಮಿನಿಮಮ್ 50 ಮೆಂಬರ್ಸ್ಗೆ ಊಟ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಅವ್ರು ಮಾಡಿಕೊಡ್ತಾರೆ. ಸೊ ಇದು ಅಮ್ಮ ಕ್ಯಾಬಿನು. ಇಲ್ಲಿ ಸರಸ್ವತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಸನ್ಮಾನಕ್ಕೆ ಏನೇನು ಬೇಕೋ ಅಲ್ವಾ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಮ್ಮ ಅಂತೂ ಸಖತ್ತು ಸಿಂಪಲ್ಲು. ಇವತ್ತೂ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದರು. ನಾವು ಎಲ್ಲ ಬೈತಾ ಇದ್ವಿ, ಅಟ್ಲೀಸ್ಟ್ ಇವತ್ತು ಒಂದಿನ ಆದರೂ ಸ್ವಲ್ಪ ಗ್ರ್ಯಾಂಡಾಗಿ ಬರಬಾರ್ದು ಅಮ್ಮ ಅಂತ. ಸೊ ನಮ್ಮ ಅಮ್ಮಗೆ ಅದೆಲ್ಲ ಇಷ್ಟ ಆಗಲ್ಲ, ಆಡಂಬರ ಎಲ್ಲ. ಈ ಥರ ಸಿಂಪಲಾಗಿ ಇರೋಕ್ಕೆ ಇಷ್ಟಪಡ್ತಾರೆ. ಸೊ ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರೇ ನಮ್ಮಮ್ಮ. ಸೊ ಇವತ್ತು ಅವ್ರಿಗೆ ರಿಟೈರ್ಮೆಂಟ್ ಫಂಕ್ಷನ್ ಅಂತ ಏನು ಮಾಡ್ತಾ ಇದ್ದಾರಲ್ವ, ಸಂಹೌ ನನಗೆ ಅದು ರಿಟೈರ್ಮೆಂಟ್ ಅಂತ ಯಾವುದೇ ಒಂದು ಪ್ರೊಫೆಷನ್ಗೆ ಇರ್ಬೋದು, ಬಟ್ ಟೀಚರ್ಸ್ ಅನ್ನೋ ಒಂದು ಪ್ರೊಫೆಷನ್ಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ ಅಂತ ನನಗನ್ಸುತ್ತೆ. ಸೊ ನೀವು ಡಾಕ್ಟರ್ಸ್ ತಗೊಳ್ಳಿ, ಇಲ್ಲಾಂದರೆ ಒಂದು ಇಂಜಿನಿಯರ್ನ ತಗೊಳ್ಳಿ, ಒಂದು ಸಲ ಅವ್ರು ನಿವೃತ್ತಿ ಅಂತ ಘೋಷಣೆ ಮಾಡ್ಕೊಂಡ್ಮೇಲೆ ಅವರು ಪರ್ಮನೆಂಟಾಗಿ ನಿವೃತ್ತಿ ತಗೊಳ್ತಾರೆ ಅವರ ಒಂದು ಪ್ರೊಫೆಷನ್ಗೆ. ಬಟ್ ಟೀಚರ್ಸ್ ಹಂಗಲ್ಲ, ಲೈಫ್ ಲಾಂಗ್ ಅವರ ಒಂದು ಮೌಲ್ಯಗಳು, ಗೈಡೆನ್ಸ್ ಅನ್ನೋದು ಇದ್ದೇ ಇರುತ್ತೆ, ಪ್ರೀಚ್ ಮಾಡ್ತಾನೆ ಇರ್ತಾರೆ. ಟೀಚಿಂಗ್ ಅನ್ನೋ ಪ್ರೊಫೆಷನ್ಗೆ ಹೋದ್ಮೇಲೆ ಆ ಟ್ಯಾಗ್ಲೈನ್ ಒಂದು ಸಲ ಬಂದಿದೆ ಅಂದರೆ ಅದು ಟೀಚಿಂಗ್ ಅನ್ನೋದು ನಿಲ್ಲೋದೇ ಇಲ್ಲ. ಸೊ ನನ್ನ ಪ್ರಕಾರ ಇವಾಗ ಜಸ್ಟು ಇದೆಲ್ಲ ಏನು ಮಾಡ್ತಾ ಇದ್ದಾರಲ್ಲ ಈ ಫಂಕ್ಷನು, ಇದು ಅಧಿಕೃತವಾಗಿ ಒಂದು ಡಾಕ್ಯುಮೆಂಟ್ ಪರ್ಪಸ್ ಅಷ್ಟೇ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಯಾವತ್ತೂ ಅಷ್ಟೇ ಟೀಚರ್ಸು ರಿಟೈರ್ಮೆಂಟ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಅವ್ರು ಯಾವತ್ತಿಗೂ ಮೌಲ್ಯಗಳನ್ನ ಕಲಿಸೋದು ನಿಲ್ಲಿಸಲ್ಲ, ಲೈಫ್ ಲೆಸನ್ಸ್ನ ಟೀಚ್ ಮಾಡ್ತಾನೆ ಇರ್ತಾರೆ ಜನಗಳಿಗೆ. ಅವರು ಆ ಟೀಚಿಂಗ್ ಪ್ರೊಫೆಷನ್ನ ಅವ್ರ ಲೈಫ್ ಸ್ಟೈಲ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ನನಗಂತೂ ಈ ಒಂದು ಪ್ರೊಫೆಷನ್, ನಮ್ಮಮ್ಮ ಒಬ್ಬ ಟೀಚರ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ. ಮೊದಲಿಂದನೂ ನನ್ನ ಪ್ರೊಫೆಷನ್ ಬಗ್ಗೆ ನಾನು ಹೇಳಿ ನನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬದಲು ಒಂದು ಟೀಚರ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ, ಆ ಥರ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಇದೆ. ಸೊ ಎಲ್ಲ ಪ್ರೊಫೆಷನ್ಸಲ್ಲೂ ತುಂಬ ಒಂದು ನೋಬಲ್ ಪ್ರೊಫೆಷನ್ ಯಾವುದು ಅಂತ ಕೇಳಿದಾಗ ತುಂಬ ಜನ ತುಂಬ ಪ್ರೊಫೆಷನ್ಸ್ ನೇಮ್ ಹೇಳ್ತೀರ. ತುಂಬ ಜನ ಹೇಳೋದಂದರೆ ಒಂದು ಆರ್ಮಿ ಸೋಲ್ಜರು ಅಂದರೆ ಜವಾನ್, ಅದು ಬಿಟ್ಟರೆ ರೈತರು, ಅನ್ನದಾತರು ಅಂತ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂತ. ಅದು ಬಿಟ್ಟರೆ ಡಾಕ್ಟರ್ಸ್ ಅಂತ ಹೇಳ್ತಾರೆ, ಯಾಕಂದರೆ ಅವ್ರು ಪ್ರಾಣ ಕಾಪಾಡ್ತಾರೆ. ಅದೇ ಯೋಧರಾದರೆ ಅವ್ರ ಜೀವನೇ ಪಣ ಇಟ್ಟು ನಮಗೆ ಜೀವನ ಉಳಿಸ್ತಾರೆ.
ಸೊ ಅನ್ನದಾತರು ನಮಗೆ ಅನ್ನ ಕೊಡ್ತಾರೆ. ಸೊ ಈ 3 ಪ್ರೊಫೆಷನ್ಸ್ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಬಟ್ ಯಾವುದೇ ಒಂದು ಪ್ರೊಫೆಷನಲ್ಲಿ ಯಾರೇ ಇರಲಿ ಅವರೆಲ್ಲರಿಗೂ ಒಂದು ಜೀವನ ಪಾಠ ಅವ್ರ ಜೀವನ ಕಲಿಸಿರೋರು ಅಂದರೆ ಟೀಚರ್ಸೇ. ಸೊ ನನ್ನ ಪ್ರಕಾರ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಈ ಎಲ್ಲ ಪ್ರೊಫೆಷನ್ಸಲ್ಲೂ ಗ್ರೇಟೇ ನೋಬಲ್ ಪ್ರೊಫೆಷನ್ ಅಂದರೆ ಟೀಚಿಂಗ್ ಪ್ರೊಫೆಷನ್ ಅಂತಲೇ ಹೇಳ್ತೀನಿ. ಬಟ್ ಸಮವ್ ನನಗೆ ತುಂಬ ಪರ್ಸ್ನಲಿ ಟೀಚಿಂಗ್ ಫೀಲ್ಡ್ ತುಂಬಾ ಪ್ಯಾಷನ್ ಇತ್ತು. ಆ್ಯಕ್ಚುಲಿ ನಾನು ಫಸ್ಟು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಟೀಚಿಂಗ್ ಫೀಲ್ಡಲ್ಲಿ. ನಾನು ಒಂದು ಪ್ರೊಫೆಸರ್ ಆಗಿ ಇಂಜಿನಿಯರ್ ಕಾಲೇಜಲ್ಲಿ ವರ್ಕ್ ಮಾಡಿದೆ ನಾನು IT ಸೆಕ್ಟರ್ಗೆ ಹೋಗೋಕ್ಕೆ ಮುಂಚೆ. ಬಟ್ ಸಮವ್ ಅದು ಒಂಥರ ಒಳ್ಳೆ ಮರ್ಯಾದೆ ಕೊಡ್ತು, ಅದು ಪ್ರೊಫೆಷನ್ಗೆ ತುಂಬ ವ್ಯಾಲ್ಯೂ ಇತ್ತು. ಬಟ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲು ನಾವು ಅಲ್ಲೇ ಇಲ್ದಿರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ದುಡ್ಡು ಬೇಕಾಗುತ್ತೆ ಅಂತ ನಾನು ಪ್ರೊಫೆಷನ್ ಚೇಂಜ್ ಮಾಡಿದೆ. ಬಟ್ ಇವತ್ತಿಗೂ ನಾನು ಆ ಪ್ರೊಫೆಷನ್ಗೆ ಹೋದ್ರೂ ಇವಾಗೂ ನನಗೆ ಈ ಒಂದು ಫ್ಯಾಕಲ್ಟಿ IBM ಫ್ಯಾಕಲ್ಟಿ ಅಂತ ಒಂದು ಇದು ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲೂ ಹೋಗಿ ಇಂಟರ್ನ್ಸ್ನ ಗೈಡ್ ಮಾಡೋದು, ಈ ಥರದ್ರಲ್ಲೆಲ್ಲ ತೊಡಗಿಸ್ಕೊಳ್ತೀನಿ. ಮತ್ತು ಸೆಷನ್ಸ್ ತಗೊಳ್ಳೋದು, ಇಂಥದ್ದೆಲ್ಲ ಮಾಡಿ ಆ ಒಂದು ಪ್ಯಾಷನ್ ಏನಿತ್ತಲ್ಲ ಟೀಚಿಂಗ್ ಪ್ಯಾಷನ್ ಅದು ಅಲ್ಲೂ ಕಂಟಿನ್ಯೂ ಮಾಡ್ತೀನಿ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ನೀವು ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ಟೀಚಿಂಗ್ ಅನ್ನೋದು ಅದು ಎಲ್ಲಾದರೂ ನಾವು ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಇರೋದ್ರಿಂದ ಯಾರು ಎಲ್ಲಿ ಬೇಕೋ ಟೀಚಿಂಗ್ ಪ್ರೊಫೆಷನ್ನ ನಾವು ಕಂಟಿನ್ಯೂ ಮಾಡ್ಬೋದು. ಸೊ ಬಟ್ ಟೀಚರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಇವಾಗ ಇಲ್ಲಿ ಜನ ನೋಡಿದ್ರೇ ಗೊತ್ತಾಗ್ತದೆ. ತುಂಬ ಜನ ಬಂದಿದ್ದರು. ಅಮ್ಮಗಂತೂ ತುಂಬಾ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಅಂತ ನಾವು ಇಲ್ಲಿ ಬಂದಾಗೆ ಗೊತ್ತಾಗಿದ್ದು. ಅಂದರೆ ನಾವು ಮನೇಲಷ್ಟೇ ಅಮ್ಮನ ನೋಡಿರ್ತೀವಿ, ಬಟ್ ಇಲ್ಲಿ ಅವ್ರ ಪ್ರೊಫೆಷ್ನಲ್ ಲೈಫಲ್ಲಿ ಹೆಂಗಿದೆ ಅಂತ ನೋಡೋದಕ್ಕೆ ಒಂದು ಚಾನ್ಸ್ ಸಿಗೋದಂದರೆ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಖುಷಿ ಆಯಿತು ನಮಗೆ. ಸೊ ನನಗಂತೂ ನನ್ನ ಬೈ ಬರ್ತೆ ಲಕ್ಕಿ ಅಂತ ಹೇಳ್ಬೋದು. ಆಲ್ರೆಡಿ ನಿಮಗೆಲ್ಲರಿಗೂ ಒಂದು ಗಾದೆ ಮಾತು ಗೊತ್ತಿರುತ್ತೆ, ತಾಯಿಯೇ ಮೊದಲ ಗುರು ಅಂತ. ಬಟ್ ನನ್ನ ವಿಷಯದಲ್ಲಿ ಏನಾಗಿದೆ ಅಂದರೆ ಗುರುನೇ ತಾಯಿಯಾಗಿದ್ದಾರೆ. ಸೊ ಒಂದು ಗುರುನೇ ಒಂದು ತಾಯಿ ಆದಾಗ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಆ ಒಂದು ಪಾತ್ರ ಏನಿರುತ್ತಲ್ಲ ತಾಯಿ ಪಾತ್ರ, ಅದು 100% ಅಲ್ಲ 200% ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಒಂದು ಗುರುವಿಂದನೇ ಸಾಧ್ಯ ಆಗುತ್ತೆ. ಸೊ ಅಂಥ ವಿಷಯದಲ್ಲಿ ನಾನು ಸಖತ್ ಲಕ್ಕಿ ಅಂತ ಹೇಳ್ತೀನಿ. ಸೊ ಅವರು ಜಸ್ಟ್ ನನಗೆ ಪಾಠ ಪುಸ್ತಕದಲ್ಲಿ ನೋಡಿ ಹೇಳ್ಕೊಟ್ಟಿಲ್ಲ, ತುಂಬ ಲೈಫ್ ಲೆಸನ್ಸ್ ಹೇಳ್ಕೊಟ್ಟಿದ್ದಾರೆ. ಅಂದರೆ ಜೀವನ ಪಾಠಗಳು ತಿಳಿಸಿದ್ದಾರೆ, ಜೀವನದ ಮೌಲ್ಯಗಳೇನು ಅಂತ ಹೇಳ್ಕೊಟ್ಟಿದ್ದಾರೆ, ಸಂಸ್ಕಾರ ಕೊಟ್ಟಿದ್ದಾರೆ. ಸೊ ಇದು ಜಸ್ಟು ನನಗೆ ಒಂದು ಎಜುಕೇಷನಲ್ಲೇ ಅಲ್ಲ ಸಪೋರ್ಟ್ ಆಗಿರೋದು, ನಾನು ಇವಾಗ ಇರೋವಂಥ ಪ್ರತಿಯೊಂದು ಒಂದು ವ್ಯಕ್ತಿತ್ವ ನಂದು ಏನಿದೆಯಲ್ಲ ಅದು ಎಲ್ಲದಕ್ಕೂ ನಮ್ಮ ಅಮ್ಮನೇ ಕಾರಣ. ಸೊ ಒಂದು ಲೈಫಲ್ಲಿ ನಾನು ಏನಾದರೂ ಒಂದು ಅಚೀವ್ ಮಾಡಿದ್ದೀನಿ ಅಂತ ಅಂದರೆ ಅದ್ರ ಹಿಂದೆ ನಮ್ಮಮ್ಮ ಕಲಿಸಿರೋಂಥ ಒಂದು ಸಂಸ್ಕಾರ ಮೌಲ್ಯಗಳು, ಅದರಿಂದನೇ ಅದನ್ನು ರೀಚ್ ಮಾಡೋಕ್ಕಾಗುತ್ತೆ. ಸೊ ಎಲ್ಲ ಕಡೆ ಅಂದ್ರೂ ಒಂದು ಋಣಿಯಾಗಿರ್ತೀವಿ ಅಂದರೆ ತಾಯಿಗೆ ಜಾಸ್ತಿ ಋಣಿಯಾಗಿರ್ತೀವಿ ನಾವು. ಸೊ ಎಸ್ಪೆಷಲಿ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಲ್ವ, ಇದೆಲ್ಲ ಒಂದು ಟೀಚರ್ ಮಕ್ಕಳಾಗಿರೋ ಒಂದು ಅಡ್ವಾಂಟೇಜಸ್ಸು. ಇಷ್ಟೇ ಹೇಳ್ದಿರ ಕೆಲವೊಂದು ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಸೊ ಮೇ ಬಿ ಎಲ್ಲ ಟೀಚರ್ಸ್ ಮಕ್ಕಳು ಇದನ್ನು ಫೇಸ್ ಮಾಡಿರ್ತೀವಿ ಲೈಫಲ್ಲಿ. ಸೊ ಒನ್ಸ್ ನಾವು ಟೀಚರ್ ಮಕ್ಕಳು ಅಂತ ಒಂದು ಲೇಬಲ್ ತೊಗೊಂಡ್ಮೇಲೆ ನಾವು ಲೈಫಲ್ಲಿ ಏನೂ ತಪ್ಪೇ ಮಾಡಬಾರ್ದು. ಸೊ ಅಟ್ಲೀಸ್ಟ್ ಟೀಚರ್ಸ್ ಆದರೂ ಆ ಟೀಚರ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗಿಂದ ಆ ಲೇಬಲ್ ತೊಗೊಳ್ತಾರೆ, ಅಂದರೆ ಏನೂ ಒಂದು ಮಾದರಿಯಾಗಿ ಜೀವನ ನಡೆಸಬೇಕು ಅಂತ. ಬಟ್ ಟೀಚರ್ ಮಕ್ಕಳು ಹಂಗಲ್ಲ. ಟೀಚರ್ ಮಕ್ಕಳು ಅವ್ರು ಹುಟ್ಟಿದಾಗಿಂದನೇ ಆ ಲೇಬಲ್, ಆ ಒಂದು ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿರ್ತೀವಿ. ಒಂಥರ ವೈಟ್ ಪೇಪರ್ ಥರ ಇರಬೇಕು, ಒಂದು ಕಪ್ಪು ಚುಕ್ಕೆ ಇದ್ರೂ ಅದು ಎದ್ದು ಕಾಣುತ್ತೆ. ಸೊ ಆ ಥರದ್ದು ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಎಲ್ಲ ಟೀಚರ್ಸ್ ಮಕ್ಕಳು. ಬಟ್ ಸಂಹವ್ ಅದು ಡಿಸ್ಅಡ್ವಾಂಟೇಜೇ ಅಡ್ವಾಂಟೇಜ್ ಆಗುತ್ತೆ. ಏಕೆಂದರೆ ಅದು ಮೌಲ್ಯಗಳನ್ನ ಚಿಕ್ಕ ವಯಸ್ಸಿಂದನೇ ನಾವು ತಪ್ಪು ಮಾಡಬಾರ್ದು ಅಂದರೆ ಅದೊಂಥರ ಲೈಫ್ ಸ್ಟೈಲ್ ಆಗೋಗುತ್ತೆ. ಸೊ ತಪ್ಪು ಮಾಡೋವಂಥ ಪರಿಸ್ಥಿತಿ ಬಂದಾಗೂ ಅದು ಮಾಡಬೇಕು ಅನಿಸಲ್ಲ ಒನ್ ಪಾಯಿಂಟ್ ಆಫ್ ಟೈಮು. ಸೊ ಆ ಥರ ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿರುತ್ತೆ, ಬರೀ ಒಳ್ಳೆತನದಿಂದನೇ ಕೂಡಿರುತ್ತೆ. ಸೊ ಇದು ಒಂದು ಅಡ್ವಾಂಟೇಜು ಟೀಚರ್ಸ್ ಮಕ್ಕಳಿಗೆ. ಸೊ ಇನ್ನೊಂದೇನೆಂದರೆ ನಮ್ಮ ಅಮ್ಮಗೆ ಈ ಒಂದು ಮಕ್ಕಳು ತೋರಿಸೋವಂಥ ಪ್ರೀತಿ ಇದೆಯಲ್ಲ, ಅದು ನೋಡಿ ಅಂತೂ ನನಗೆ ಇವತ್ತು ತುಂಬ ಖುಷಿಯಾಯಿತು. ಅವ್ರ ಹತ್ರ ಏನು ಸಿಂಪಲ್ಲಾಗಿ ಅವ್ರ ಹತ್ರ ಇರುತ್ತಲ್ಲ ನೋಡಿ, ಒಂದು ಕೂಲಿಂಗ್ ಗ್ಲಾಸ್ ಹಾಕಿ ಅಲ್ಲೇ ಇದ್ದಿದ್ದು ಡೆಕೋರೇಷನ್ ಫ್ಲವರ್ಸ್ನೆಲ್ಲ ತಂದು ಅಷ್ಟು ಪ್ರೀತಿ ಕೊಟ್ಟರು. ಸೊ ಇದೆಲ್ಲ ಮೇ ಬಿ ನಾವು ಈ ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಹತ್ರನೇ ಈ ಒಂದು ಪ್ರೀತಿನ ಕಾಣ್ಬೋದು. ಸೊ ಪ್ರೈವೇಟ್ ಸ್ಕೂಲಲ್ಲಿ ಇಲ್ಲ ಅಂತ ಹೇಳಲ್ಲ, ಬಟ್ ಇಷ್ಟು ಪ್ರೀತಿ, ಇಷ್ಟು ಒಂದು ನಿಷ್ಕಲ್ಮಶವಾದ ಪ್ರೀತಿ ಮೇ ಬಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಹತ್ರನೇ ಅದು ಕಾಣುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ಇನ್ನೊಂದು ಪ್ರಾಬ್ಲಮ್ ಹೇಳಿರೋದು ಈ ಮಕ್ಕಳ ರಿಲೇಟೆಡ್ ವಿಷಯನೇ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಅಂತ ನಮ್ಮನ್ನು ಅಂತ ಇದ್ದಾರೆ, ಇಲ್ಲ ಸ್ಕೂಲ್ ಮಕ್ಕಳು ಅಂತ ಇದ್ದಾರೆ ಅಂತ ನಮಗೆ ಚಿಕ್ಕ ವಯಸ್ಸಿಂದನೂ ಕನ್ಫ್ಯೂಷನು. ಸೊ ಇವತ್ತಿಗೂ ಆ ಕನ್ಫ್ಯೂಷನ್ ನನಗೆ ಹೋಗಿಲ್ಲ. ಮೇ ಬಿ ಇವತ್ತಿಂದ ಆ ಕನ್ಫ್ಯೂಷನ್ ಹೋಗುತ್ತೆ ಅನಿಸುತ್ತೆ. ಯಾಕಂದರೆ ಇನ್ನು ರಿಟೈರ್ಮೆಂಟ್ ತೊಗೊಳ್ತಾ ಇದ್ದಾರಲ್ಲ, ನಮ್ಮನ್ನೇ ಮಕ್ಕಳು ಅಂತಿದ್ದಾರೆ ಅಂತ ಭಾವಿಸ್ಬೋದು. ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ.
ಸೊ ಅಮ್ಮ ಅಪ್ಪಗೆ ಆಫೀಸಿಂದ ಬರಬೇಕಾದ್ರೆ ಒಂದು 2 ಬಾಕ್ಸ್ ಸ್ವೀಟ್ ಬಾಕ್ಸ್ ತನ್ನಿ ಮಕ್ಕಳಿಗೆ ಅಂತ ಹೇಳಿದರು. ಸೊ ನಾನು ನನ್ನ ತಮ್ಮ ಏನು ಅಂದ್ಕೊಂಡು ಅಂದರೆ ಓಕೆ ನಮ್ಗೆ ಇವತ್ತು ಫುಲ್ ಸ್ವೀಟ್ಸ್ ಎಲ್ಲ ತರಿಸ್ತಾ ಇದ್ದಾರೆ ಅಮ್ಮ ಅಂತ ಫುಲ್ಲು ಸ್ಪೆಷಲ್ ಫೀಲಾಗಿ ಕಾಯ್ತಾ ಇದ್ದೀವಿ ಸ್ವೀಟ್ಸ್ ಕೊಡ್ತಾರೆ ಅಂತ. ಸೊ ಅಪ್ಪ ಆಫೀಸಿಂದ ಬಂದರು, ಸ್ವೀಟ್ ಬಾಕ್ಸ್ ಎಲ್ಲ ತಂದರು. ಅಮ್ಮ ಅದ್ರ ಬಗ್ಗೆ ಮಾತಾಡ್ತಾನೂ ಇಲ್ಲ, ನಮಗೆ ಕೊಡ್ತಾನೂ ಇಲ್ಲ. ನಮಗೆ ಕ್ಯೂರಿಯಾಸಿಟಿ ಇನ್ನೂ ಇನ್ಕ್ರೀಸ್ ಆಗ್ತದೆ, ಇನ್ನೂ ಊಟ ಎಲ್ಲ ಆಯಿತು, ಇನ್ನೂ ಸ್ವೀಟ್ಸೇ ಕೊಟ್ಟಿಲ್ಲ ಅಂತ. ಸೊ ಫೈನಲಿ ನಮಗೆ ಕ್ಯೂರಿಯಾಸಿಟಿ ತಡೀರಾರ್ದಿರ ಅಮ್ಮನ ಕೇಳಿದೆ, ಅಮ್ಮ ಸ್ವೀಟ್ಸ್ ತರಿಸಿದ್ದಲ್ಲ ನಮಗೆ, ಅದು ಯಾವಾಗ ಕೊಡ್ತೀಯಾ ಅಂತ. ಆವಾಗ ನಮ್ಮ ಅಮ್ಮ ಹೇಳಿದ್ರು, ಅದು ನಿಮಗೆಲ್ಲ ತಂದಿರೋದು ನಮ್ಮ ಸ್ಕೂಲ್ ಮಕ್ಕಳಿಗೆ ಅಂತ. ಸೊ ಇದ್ರಲ್ಲಿ ಗೊತ್ತಾಗ್ಬೋದು ಆ ಕನ್ಫ್ಯೂಷನ್ ಏನು ಅಂತ. ಒಂದು ಟೀಚರ್ಗೆ ಅವ್ರ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಲ್ಲ, ಅವ್ರ ಸ್ಕೂಲಲ್ಲಿ ಪಾಠ ಮಾಡೋ ಪ್ರತಿಯೊಂದು ಮಗುವೂ ಅವರು ಮಕ್ಕಳಾಗಿರ್ತಾರೆ. ಅವರು ನಮ್ಮ ಮಕ್ಕಳು ಅಂತ ಹೇಳಿದಾಗ ನಮಗೆ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀರೋ ಇಲ್ಲಾಂದರೆ ಅವ್ರ ಸ್ಕೂಲ್ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀರೋ ಅಂತ ಇಲ್ಲಿ ತನಕ ಕನ್ಫ್ಯೂಷನಲ್ಲೇ ಬದುಕ್ತಾ ಇದ್ದೀವಿ ನಾನು ನನ್ನ ತಮ್ಮ. ಸೊ ಅದಕ್ಕೆ ಆದಷ್ಟು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡ್ಕೊಳ್ತೀವಿ. ಮೇ ಬಿ ಅವ್ರ ಸ್ಕೂಲ್ ಮಕ್ಕಳಿಗೆ ಇರ್ಬೋದು ನಮ್ಮಮ್ಮ ಹೇಳ್ತಾ ಇರೋದು ಅಂತ. ಸೊ ಈ ಥರ ನಿಷ್ಕಲ್ಮಶವಾಗಿ ಪ್ರೀತಿ ತೋರಿಸೋ ಅಂಥ ಒಂದು ಪ್ರೊಫೆಷನ್ ಅಂದರೆ ಅದು ಟೀಚರ್ ಪ್ರೊಫೆಷನ್ನೇ. ಸೊ ಇವಾಗ ರಿಟರ್ನ್ ಮನೆಗೆ ಬಂದಮೇಲೆನೂ ಅವ್ರ ಕಲೀಗ್ಸು ಎಲ್ಲರೂ ಬಂದು ಅವರ ಒಂದು ಪ್ರೀತಿ ಈ ಥರ ಒಂದು ಬೊಕ್ಕೆ ಗಿಫ್ಟ್ಸ್ ಮುಖಾಂತರ ನಮ್ಮಮ್ಮಗೆ ಮನೆಗೆ ಬಂದು ಕೊಟ್ಟೋದ್ರು. ಸೊ ಇವರೆಲ್ಲರಿಗೂ ನೋಡಿದಾಗ ಒಂಥರ ಟ್ರೂ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತು. ಸೊ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ, ನಾನೊಂದು ಟೀಚರ್ ಮಗಳಾಗಿರೋದಕ್ಕೆ ತುಂಬಾ ನನಗೆ ಹೆಮ್ಮೆ ಇದೆ. ಸೊ ಈ ಒಂದು ವ್ಲಾಗ್ನ ನಾನು ಎಲ್ಲ ಟೀಚರ್ಸ್ಗೂ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಎಲ್ಲ ಪ್ರೊಫೆಷನಲ್ಲಿರೋರು ಯಾರಾದರೂ ಒಬ್ಬರಿಗೆ ಅವ್ರ ತಂದೆ ತಾಯಿ ಬಿಟ್ಟು ಒಬ್ಬರಿಗೆ ಕಾಲಿಗೆ ನಮಸ್ಕಾರ ಮಾಡಿ ತಲೆ ಬಗ್ಗಿಸ್ತಾರೆ ಅಂದರೆ ಅದು ಅವ್ರ ಟೀಚರ್ಸ್ಗಷ್ಟೇ. ಅಷ್ಟು ಒಂದು ಗೌರವಾನ್ವಿತ ಒಂದು ಪ್ರೊಫೆಷನ್ ಅಂದರೆ ಒಂದು ಶಿಕ್ಷಕರ ಪ್ರೊಫೆಷನ್ ಅಂತಲೇ ಹೇಳ್ತೀನಿ. ಸೊ ಎಲ್ಲ ಟೀಚರ್ಸ್ಗೂ ಈ ಒಂದು ಬ್ಲಾಗ್ ಮುಖಾಂತರ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ನನ್ನ ವ್ಲಾಗ್ಸ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.